ನಮ್ಮ ಇದಕ್ಕೆ ರೈತರಿಗೆ ಏನು ನಷ್ಟ ಅಂದರೆ ನೋಡಿ, ಇಲ್ಲಿ ಈ ಮಾವಿನ ಮರ ಮಿನಿಮಮ್ ಒಂದು 15 ವರ್ಷದಿಂದ ಬೆಳೆಸಿರ್ತೀವಿ, ಕಷ್ಟಪಟ್ಟು ಬೆಳೆಸಿರ್ತೀವಿ. ಇನ್ನೇನು ಫಸಲು ಬರಬೇಕು, ಬಂದು ಇನ್ನು ಕೈ ತಗೊಳ್ಬೇಕು ಅನ್ನೋ ಟೈಮಲ್ಲಿ ಮಳೆ ಗಾಳಿಗೆ ಬಿದ್ದುಬಿಟ್ರೆ ಅದಕ್ಕಿಂತ ಆಗೋ ನೋವು ಮತ್ತೊಂದಿಲ್ಲ. ನೋಡಿರಿ ಎಷ್ಟು ಹಣ್ಣಾಗಿದೆ, ನೋಡಿ ಎಷ್ಟು ಕಾಯಿ, ಎಷ್ಟು ದಪ್ಪ ಇದೆ ನೋಡಿ, ಕೈ ಇಲ್ಲಿಗೆ ಸಿಗೋದು, ಕೈ ಇಂಥ ಹಣ್ಣು ಬಿದ್ದು ಹೋಗಿದೆ ನೋಡಿ, ಹಣ್ಣುಗಳು ಕೆಳಗಡೆ ಬಿದ್ದೋಗಿದೆ ನೋಡಿ, ವೇಸ್ಟ್. ಈ ಥರ ರೈತನ ಸ್ಥಿತಿ ಕೇಳೋರು ಯಾರೂ ಇಲ್ಲ. ರೈತರಿಗೆ ಅಂದರೆ ರೈತರಿಗೆ ಏನಂತ, ಮಳೆ ಬಂದ್ರೂ ಕಷ್ಟ, ಮಳೆ ಬಂದಿಲ್ಲ ಅಂದ್ರೂ ಕಷ್ಟ. ರೈತರ ಇನ್ನೆಂಗೆ ಇರಬೇಕು ಗೊತ್ತಾಗ್ತಾ ಇಲ್ಲ. ರೈತರು ಎಷ್ಟು ಕಷ್ಟಪಟ್ಟಿರ್ತಾರೆ, ಸಾಲ ಮಾಡಿ ಎಲ್ಲ ಅವ್ರ ಗೊಬ್ಬರ ಹಾಕಿ ತಗೊಂಬಂದು ಮಾಡಿರ್ತಾರೆ. ನೋಡಿ ಈ ಥರ ಆಗೋಗ್ಬಿಟ್ರೆ ರೈತರು ಆತ್ಮಹತ್ಯೆ ಮಾಡ್ತಾರಲ್ಲ, ಮೇಯ್ನು ರೀಸನ್ನೇ ಇದು ರೀ. ಕಷ್ಟಪಟ್ಟು ಮಾಡಿರ್ತಾರೆ, ಈ ಥರ ಕೈ ಸಿಗಲಿಲ್ಲ ಅಂದರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ.